ಅವಲಕ್ಕಿ ಚುಡುವ ಮಾಡಲು ನಾನು ಇಲ್ಲಿ ತೆಳ್ಳನ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವುದು ಅವಲಕ್ಕಿ ಆದರೂ ತೊಗೋಬೋದು. ಅದನ್ನು ಜೋರು ಉರಿ ಇಟ್ಕೊಂಡು ಈ ಥರ ಬೌಲನ್ನ ತಿರ್ಸ್ತಾ ಕೆಳಗೆ ಮೇಲೆ ಮಾಡ್ತಾ ಇರಬೇಕು. ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಬಿಸಿಲಿಗಾದ್ರೂ ಸ್ವಲ್ಪ ಬಿಸಿ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಗರಿ ಗರಿಯಾಗಿ ಇರುತ್ತೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದೇ ಬೋಗಣೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಆಪ್ಷನ್ನು, ಅದು ಕೆಳಗೆ ಹೋಗ್ಬಿಡುತ್ತೆ. ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಉದ್ದಿನಬೇಳೆನೂ ಅಷ್ಟೇ. ಚೆನ್ನಾಗಿ ಕರಿಬೇವನ್ನ ಫ್ರೈ ಮಾಡ್ಕೋಬೇಕು. ಶೇಂಗಾ, ಬಿಳಿ ಎಳ್ಳು, ಅದು ಲೈನಾನ ಆಗಿರ್ಬೋದು ಅಥವಾ ಸ್ವಲ್ಪ ದಪ್ಪ ಬರುತ್ತಲ್ವ ಅದು ಯಾವುದಾದ್ರೂ ಹಾಕ್ಕೋಬೋದು. ಇವೆರಡು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಸಿ ಆಗೋಕ್ಕೆ. ಇದಾದ ನಂತರ ಉರುಗಡ್ಲೆ, ಹಸಿಮೆಣ್ಸಿನ್ಕಾಯಿ ಉದ್ದುದ್ದಾದರೂ ಹಚ್ಕೋಬೋದು, ಚಿಕ್ಕ ಚಿಕ್ಕದಾಗಿನೂ ಕಟ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಪ್ಷನ್ನು. ಬೆಳ್ಳುಳ್ಳಿ ಸಹ ಹಾಕ್ಕೋಬೋದು, ಆದರೆ ಅದು ಸಿಪ್ಪೆ ಸಹಿತ ಹಾಕ್ಕೋಬೇಕು. ಪೀಸಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದು. ಸ್ವಲ್ಪ ಅರಿಶಿನ, ಉಪ್ಪು. ಇವಾಗ ಎಲ್ಲವೂ ಚೆನ್ನಾಗಿ ಬೆಂದಿದೆ. ಇವಾಗ ಒಲೆ ಸ್ವಲ್ಪ ಸಣ್ಣ ಇಟ್ಕೊಂಡು ಬಿಸಿ ಮಾಡಿ ರೆಡಿ ಇಟ್ಕೊಂಡಿರುವಂಥ ಅವಲಕ್ಕಿನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಬೇಕಂದವರು ಟೇಸ್ಟ್ಗೆ ಅದನ್ನು ಹಾಕ್ಕೊತಾರೆ. ನಮಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅರ್ಧಂಬರ್ಧ, ಅಂದರೆ ಸ್ವಲ್ಪ ವೈಟ್ ಕಾಣುತ್ತೆ ನೋಡಿ, ಒಂದು 10 ನಿಮಿಷ ಆದಮೇಲೆ ಎಲ್ಲ ಈಕ್ವಲ್ ಆಗಿ ರೆಡಿ ಆಗುತ್ತೆ.